ಚನ್ನಪಟ್ಟಣ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಮಾತನಾಡುತ್ತಾ, ಅಂದಿನಿಂದ ಇಂದಿನವರೆಗೂ ಪ್ರೊಫೆಸರ್ MD ನಂಜುಂಡಸ್ವಾಮಿ, ND ಸುಂದರೇಶ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ನಾಡಿನ ಉದ್ದಗಲಕ್ಕೂ ರೈತರ ಉಳಿವಿಗಾಗಿ, ರೈತರ ನೆಮ್ಮದಿಗಾಗಿ ಸರ್ಕಾರದ ಅನೀತಿಗಳ ವಿರುದ್ಧ ಚಳುವಳಿಗಳನ್ನು ಮಾಡುತ್ತಾ ಹಲವಾರು ರೈತರು ಪೊಲೀಸರ ಗುಂಡಿಗೆ ಎದೆ ಒಡ್ಡಿ ಹುತಾತ್ಮರಾದ 165ಕ್ಕೂ ಹೆಚ್ಚು ರೈತರ ತ್ಯಾಗ ಬಲಿದಾನವನ್ನು ಪ್ರತಿ ವರ್ಷ ಪುಷ್ಪಾರ್ಚನೆ ಮಾಡುವ ಮುಖೇನ ನಮನ ಸಲ್ಲಿಸುತ್ತಿದ್ದೇವೆ. ಈ ದಿನದಂದು ಅಂದರೆ 21/7/2025 ನಮನ. ತೊರೆಹೊಸೂರು ಗ್ರಾಮದ ಕುಮಾರಸ್ವಾಮಿ ಅವರು ಹೆಸರಾಂತ ಕುಟುಂಬದಲ್ಲಿ ಹುಟ್ಟಿದವರಾದರೂ ರಾಜಕೀಯ ಪಕ್ಷದ ಸೋಂಕಿಗೆ ಒಳಗಾಗದೆ ಸ್ವಾವಲಂಬಿಯಾಗಿ ಬದುಕಿದ್ದಾರೆ. ಕುಸ್ತಿಪಟುವಾಗಿ ಬದುಕಿದ್ದರು. ಬಡವರ ಸಹಕಾರಿಯಾಗಿ ಹೆಸರು ಮಾಡಿದವರು ಹಾಗೂ ಸಂಘಕ್ಕೆ ಸ್ವಂತ ಕಚೇರಿ ಮಾಡಲು ಆರ್ಥಿಕ ಹೊರೆಯಾದಾಗ ಸ್ವಯಂ ಪ್ರೇರಿತವಾಗಿ ಸುಮಾರು 75,000 ರೂಗಳನ್ನು ಹಣ ನೀಡಿ ಕಚೇರಿ ತೆರೆಯಲು ಮುಂದಾಗಿದ್ದರು. ಹಾಗೆ ಅವರು ದೆಹಲಿ ಚಳುವಳಿಯಲ್ಲಿಯೂ ಕೂಡ ಭಾಗವಹಿಸಿದ್ದರು. ಹಾಗೆ ಇನ್ನೂ ಅನೇಕ ಚಳುವಳಿಗಳಲ್ಲೂ ಅವರು ಭಾಗವಹಿಸಿದರು. ಆದರೆ ಕೆಲವು ದಿನಗಳ ಹಿಂದೆ ವಯೋಸಹಜ ಕಾಯಿಲೆಯಿಂದ ನಮ್ಮನ್ನು ಅಗಲಿದ್ದಾರೆ. ಅವರಿಗೂ ಸಹ ಈ ದಿನ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸಿದ್ದೇವೆ ಎಂದರು. ಕೊನೆಯದಾಗಿ ಅವರು ಈ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸಿ ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ರೈತ ಸಂಘದ ಮುಖಂಡರು ಹೇಳಿದ್ದಾರೆ.